ಹಾಯ್ ಎಲ್ಲರಿಗೂ ನಮಸ್ಕಾರ. ಈಗ ಬೇಕ್ರಿಯಾಗ ಮಸಾಲೆ ಶೇಂಗಾ ಮಾಡ್ತಾರಲ್ರಿ, ಹಿಟ್ಟು ಹಚ್ಚಿದ್ದು ಆ ಥರ ಹ್ಯಾಗೆ ಮಾಡೋದಂತ ನೋಡೋಣ್ರಿ. ಅತಿ ಸಿಂಪಲ್ ಆಗಿ ಮಾಡ್ತೇನ್ರಿ. ಪೂರ್ತಿ ವಿಡಿಯೋ ನೋಡ್ರಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನಮಗೂ ಸಪೋರ್ಟ್ ಮಾಡ್ರಿ. ಈ ಥರ ಹಾಕೋ ನೋಡ್ರಿ. ಒಮ್ಮಕ್ಲೆ ತಿನ್ಬಾರ್ದ್ರಿ, ಬಿಸಿ ಇರ್ತಾವು. ಒಂದು ಸ್ವಲ್ಪ ಆರಿಂದ ಕುರು ಅಂತವು. ಈಗ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ನೋಡ್ರಿ, ಈಗ ಇದರಲ್ಲೇ 2 ಕಪ್ ಶೇಂಗಾ ಬೀಜ ತೊಗೊಂಡ ನೋಡ್ರಿ. ಶೇಂಗಾ ಕಾಳು ಶೇಂಗಾ ಬೀಜ ಅಂತಾರಲ್ರಿ, ಅವನ್ನ ಇದರಲ್ಲಿ 2 ಕಪ್ ತೊಗೊಂಡ್ ನೋಡ್ರಿ. ಹಸಿ ಕಡ್ಲಿ ಹಿಟ್ಟು ಇದರಲ್ಲೇ 1.5 ಕಪ್ ತೊಗೊಂಡ್ರಿ. ಹಸಿ ಕಡ್ಲಿ ಹಿಟ್ಟು ಬೋಂಡಾ ಬಜ್ಜಿ ಮಾಡ್ತಾರಲ್ರಿ, ಅದನ್ನ ಇದ್ರಾಗ 1.5 ಕಪ್ ತೊಗೊಂಡ್ ನೋಡ್ರಿ. 1.5 ಕಪ್ ಹಾಕ್ಯಾನಿ. ಸಾಣಿಸಿ ಇಟ್ಕೊಂಡಿದ್ರಿ, ಇದನ್ನ 1.5 ಕಪ್ ತೊಗೊಂಡ್ ನೋಡ್ರಿ. ಇಲ್ಲೇ 1 ಸ್ಪೂನು ಉಪ್ಪು ಹಾಕ್ಯಂತ ನೋಡ್ರಿ. ಶೇಂಗಾ ಬೀಜ ಉಪ್ಪು ಹಿಡಿಬೇಕಲ್ರಿ, ಅದಕ್ಕೆ 1 ಸ್ಪೂನ್ ತೊಗೊಂಡ್ ನೋಡ್ರಿ. ಇಲ್ಲೇ 2 ಸ್ಪೂನ್ ಖಾರ ಪುಡಿ ತೊಗೊಂತೇನ್ರಿ. 2 ಸ್ಪೂನು ಖಾರ ಪುಡಿ. ಒಂದು ಸ್ವಲ್ಪ ಕಲರ್ ತೊಗೊಂಡ್ರಿ. ಫುಡ್ ಕಲರ್ ಹಾಕ್ತಾರಲ್ರಿ, ಫುಡ್ ಕಲರ್ ತೊಗೊಂಡಿನಿ. ನೀವು ಬೇಕಂದ್ರೆ ಹಾಕ್ಬೋದ್ರಿ, ಬ್ಯಾಡಪ್ಪ ನಮಗೆ ಫುಡ್ ಕಲರ್ ಬೇಡ ಅಂದ್ರೆ ಬಿಡಬೋದ್ರಿ. ನಾನು ಫುಡ್ ಕಲರ್ ಹಾಕ್ತೇನೆ. ಬೇಕ್ರಿ ಶೈಲಿ ಮಾಡ್ತಾರಲ್ರಿ, ಫುಡ್ ಕಲರ್ ಹಾಕಿ ಮಾಡ್ತಾರ. ಈಗ ಅದೇ ಟೈಪ್ ಮಾಡಿ ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಯಂತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ ಹಾಕ್ಯಂತೀನಿ. ಈಗ ನೋಡ್ರಿ, ಇದನ್ನ ಒಟ್ಟು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಯಂಡು ಒಂದು ಸ್ವಲ್ಪ ಗಟ್ಟೆ ಕಲಸ್ಬೇಕ್ರಿ. ತೀರಾ ಒಳಗೆ ಕಲಸ್ಬಾರ್ದು. ಸ್ವಲ್ಪ ನೀರು ಹಾಕ್ಯಂಡು ಕಲಸ್ಬೇಕ್ರಿ. ನೋಡ್ರಿ, ಕಲಿಸ್ಕೊಂಡನಿ. ಎಷ್ಟು ಹದ ಆಯ್ತು ನೋಡ್ರಿ. ಎಷ್ಟು ಹದ ಐತ್ರಿ. ಈಗ ಕಾಳು ಹಾಕ್ಯಂತ ನೋಡ್ರಿ. ಕಾಳು ನೋಡಿ ಕಲಿಸ್ಬೇಕ್ರಿ. ಎಷ್ಟು ಹಿಡ್ತೈತಿ ನೋಡಿ. ನಾವು ಅಳತೆ ತಗೊಂಡ್ರೆ ನೋಡಿ ಕಲಿಸ್ಬೇಕ್ರಿ. ಹಂಗ ಅಷ್ಟು ಒಮ್ಮಕ್ಲೆ ಹಾಕ್ಬಾರ್ದು ನೋಡ್ರಿ. ಹಿಡಿತೈತಿ. ಇಷ್ಟು ಹಾಕ್ತೇನೆ ನೋಡ್ರಿ. ಹಿಂಗೆ ಇವನ್ನ ಚೆನ್ನಾಗಿ ಕಲಿಸ್ಬೇಕ್ರಿ. ನೋಡ್ರಿ, ಕಾಲ್ಸಿದ್ದು ಈಗ ರೆಡಿ ಆಗೈತಲ್ರಿ. ಹಿಂಗೆ ಹಿಟ್ಟು ನೋಡ್ರಿ. ಇದನ್ನ ಒಂದು 20 ನಿಮಿಷ ಬಾಯಿ ಮುಚ್ಚಿ ತೆಗೆದಿಟ್ಬಿಡ್ರಿ. 20 ನಿಮಿಷ ನೆನಿಬೇಕ್ರಿ. ಈಗ ಬಾಯಿ ಮುಚ್ಚಿಡ್ತಾನೆ ನೋಡ್ರಿ. ನೋಡ್ರಿ, 20 ನಿಮಿಷ ಬಿಟ್ಟಿದ್ವಲ್ರಿ, ನೆಂದೈತಿ ನೋಡ್ರಿ. ಈಗ ಸ್ಪೂನ್ ಇಲ್ಲೇ ಹಾಕ್ಯಂತ ನೋಡ್ರಿ. ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂತೇನ್ರಿ. ಇದನ್ನ ನೆಂದೈತಲ್ರಿ, ಗಟ್ಟಿ ಆದಂಗೆ ಆಗೈತಿ. ಹಿಂಗ ಚಮಚಕ್ಕೆ ಹಾಕ್ಯಬೇಕ್ರಿ. ಈ ಥರ ಹಾಕ್ಯಂಡು ಅಗಲಗ ಮಾಡ್ಕೊಬೇಕ್ರಿ. ಈಗ ಇದರಲ್ಲಿ ಬಾಳ್ಯಾಗ ಹೆಂಗ್ ಬಿಡೋದಂತ ತೋರಿಸ್ತೇನೆ ನೋಡ್ರಿ. ಎಣ್ಣೆ ಹಾಕ್ಯಂದನಿ. ಸ್ವಲ್ಪ ಕಾದೈತ್ರಿ. ಉರಿ ಸಣ್ಣ ಇಡ್ಬೇಕು. ಉರಿ ಸಣ್ಣ ಇಟ್ಟಾನಿ. ಈಗ ಬಾಳ್ಯಾಗ ಬಿಡೋದು ತೋರಿಸ್ತೇನೆ ನೋಡ್ರಿ. ಹಿಂಗ ಸಿಂಪಲ್ ಆಗಿ ಬಿಡ್ಬೇಕ್ರಿ. ಹಿಂಗ ಒಂದು ಸ್ವಲ್ಪ ಎಣ್ಣೆ ಕಾಯಕ್ಕೆ ಹಿಂಗೆ ಬಿಟ್ಟು, ಇನ್ನೂ ಎಣ್ಣೆ ಕಾದಲ್ರಿ ನೋಡ್ರಿ. ಈಗ ಒಂದು ಸ್ವಲ್ಪ ಎಣ್ಣೆ ಕಾದೈತಿ. ಹಿಂಗೆ ಮುಳುಗಿಸಿ ಎಬ್ಬಿಸಿಂದ ಹಿಂಗೆ ಮಾಡ್ಕೊಂಡು ಬಿಡಿಸ್ಬೇಕು ನೋಡ್ರಿ. ಹಿಂಗೆ ಬೇಕ್ರಿ ಶೈಲಿ ಹಿಂಗೆ ಬಿಡಿಸ್ಕೊಂಡು ಬಿಟ್ಕೋಬೇಕ್ರಿ ಎಣ್ಣೆ. ಹಿಂಗೆ ಎಣ್ಣೆಗೆ ಮುಳುಗಿಸಿ ತೆಗೆದು ಬಿಡಿಸ್ಕೊಬಿಡ್ರಿ. ಹಿಂಗಾದ್ರೆ ಬಿಡಿ ಬಿಡಿ ಹಾಕೋರಿ. ಹಿಂಗೆ ಸೈಡ್ ತಗೊಂಡು ಹಿಂಗೆ ಬಿಡಿಸ್ಬೇಕು.
ಸೇಮ್ ಬೇಕ್ರೆ ಬಿಡಿ ಬಿಡಿ ಆಗಿಬಿಡ್ತಾವಲ್ರಿ ಹಂಗ ಸೈಡಿಗೆ ತಗೊಂಡು ಬಿಡಿಸ್ಬೇಕು. ನೋಡ್ರಿ ಬೆಂದವು ತೆಗಿತೀನಿ ನೋಡ್ರಿ, ಬಬಲ್ಸ್ ಎಲ್ಲ ಕಮ್ಮಿ ಆಗ್ಯಾವು ತೆಗಿತೀನಿ ನೋಡ್ರಿ. ಎಷ್ಟು ಚಂದ ಬಿಡಿ ಬಿಡಿ ಬಂದ ನೋಡ್ರಿ. ಎಷ್ಟು ಮಸ್ತ್ ಬಂದು ಬಿಡಿ ಬಿಡಿ ಬಂದು ಬೇಕರಿ ಶೈಲಿ. ಈಗ ಓಸೆ ಹಿಂಗ ಮಾಡಿ ತಗೊಂಡ್ಬರ್ತೇನೆ ತೋರಿಸ್ತೇನೆ ನೋಡ್ರಿ. ಹಿಂಗ ರೆಡಿ ಆಗ್ಯಾವ. ಈಗ ಕರಿಬೇವು ಎಣ್ಣೆಗ ಹೆಂಗ್ ಕರಿಯೋದಂತ ತೋರಿಸ್ತೀನಿ ನೋಡ್ರಿ. ಉರಿ ಸಣ್ಣ ಐತಿ, ಜಾರಿಸ್ಕೊತ ಕರಿಬೇವು ಇಟ್ಟಾನಿ. ಹಿಂಗ ಒಂದ್ ಸ್ವಲ್ಪ ಮೊದ್ಲ ಒಂದ್ ಸ್ವಲ್ಪ ಒಣಗಿದ್ದೈತ್ರಿ, ಲಗು ಫ್ರೈ ಆಯ್ತು ನೋಡ್ರಿ. ಈಗ ಶೇಂಗಾ ಬೀಜ ರೆಡಿ ಮಾಡಿವಲ್ರಿ, ಮಸಾಲೆ ಶೇಂಗಾನ ಅದ್ರ ಹಾಕ್ಯಂತೀನಿ ನೋಡ್ರಿ. ಕರಿಬೇವು ಹಾಕ್ಯಂತೀನಿ ನೋಡ್ರಿ. ಹಿಂಗು ಇಷ್ಟ ಸಿಂಪಲ್ ಆಗಿ ಬೇಕ್ರೆ ಮಾಡ್ತಾರಲ್ರಿ ನೋಡ್ರಿ. ಬೇಕ್ರಿ ಶೈಲಿ ಸಿಂಪಲ್ ಆಗಿ ಮಾಡತ್ರಿ ಇಷ್ಟ. ನೀವು ಮನ್ಯಾಗ ಸುಲಭವಾಗಿ ಮಾಡ್ಬೋದು ನೋಡ್ರಿ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.